ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ ಇಂದ ಬಂದಿರೋ ಫೀಮೇಲ್ ಲೀಡ್ಸ್ ಬಗ್ಗೆ ಮಾತಾಡೋಣ. ತುಂಬಾ ವಿಷಯಗಳಿದಾವೆ. ಎಂಡ್ ತನಕ ನೋಡಿ ಆದ್ಮೇಲೆ ಕಮೆಂಟ್ ಹಾಕಿ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ವಿಚಾರಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಅಸ್. ಥಂಬ್ನೇಲ್ ಅಲ್ಲಿ ಯಾಕೆ ಟೈಮ್ ಚೇಂಜ್ ಆಗ್ತಿದೆ ಅಂತ ಟೈಟಲ್ ಹಾಕಿದ್ದೀನಿ ಅನ್ನೋದನ್ನ ಫಸ್ಟ್ ಕ್ಲಾರಿಫೈ ಮಾಡ್ಬಿಡ್ತೀನಿ. ಒಂದ್ ಟೈಮ್ ಇತ್ತು, ಆಗ ಹೀರೋಯಿನ್ಸ್ ನ ಸಾಂಗ್ಗೆ ಮತ್ತೆ ಹೀರೋ ಇದ್ಮೇಲೆ ಹೀರೋಯಿನ್ ಇರ್ಲೇಬೇಕು ಅಂತ ಜಸ್ಟ್ ಫಾರ್ ನೇಮ್ ಸೇಕ್ ಕ್ಯಾಸ್ಟ್ ಮಾಡ್ತಾ ಇದ್ರು. ಅಂದ್ರೆ ಎಲ್ಲಾ ಫಿಲಮ್ ಅಲ್ಲೂ ಹಾಗೆ ಆಗ್ತಿತ್ತು ಅಂತಲ್ಲ, ಬಟ್ ಕಮರ್ಷಿಯಲ್ ಫಿಲ್ಮ್ಸ್ ಅಲ್ಲಿ ಹೀರೋಯಿನ್ಸ್ಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ತರ ಬರಿತಾ ಇರ್ಲಿಲ್ಲ. ಈಗ ಹಂಗಿಲ್ಲ ಟೈಮು. ಹೀರೋಯಿನ್ ಕ್ಯಾರೆಕ್ಟರ್ ಇದೆ ಅಂದ್ರೆ ಅದಕ್ಕೊಂದು ರೀಸನ್ ಇರಬೇಕು, ಪರ್ಪಸ್ ಇರಬೇಕು. ಆಡಿಯನ್ಸ್ ಕೂಡ ಈಗ ಒಪ್ಕೊಳ್ತಾ ಇಲ್ಲ, ಹೀರೋಯಿನ್ ಅವಶ್ಯಕತೆ ಇದ್ರೆ ಮಾತ್ರ ಇರ್ಲಿ ಅನ್ನೋ ತರ ಯೋಚನೆ ಮಾಡ್ತಾ ಇದಾರೆ ಅಂತ ನನ್ಗನ್ಸುತ್ತೆ. ಸೊ ಹೀಗಾದಾಗ ಫಿಲ್ಮ್ಸ್ ಚೆನ್ನಾಗಿ ವರ್ಕ್ ಆಗ್ತವೆ, ಅವರ ಆಕ್ಟಿಂಗ್ ಪೊಟೆನ್ಶಿಯಲ್ ಗೊತ್ತಾಗುತ್ತೆ, ತುಂಬಾ ಜನಕ್ಕೆ ರೀಚ್ ಆಗ್ತಾರೆ, ಅವ್ರಿಗೂ ಕೂಡ ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು. ಈ ರೀಸನ್ ಇಂದ ತಮ್ನೇಲ್ ಟೈಟಲ್ ಅಲ್ಲಿ ಆ ತರ ಹಾಕಿದ್ವಿ. ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಒಂದ್ ಪಾರ್ಟ್ ಆಯ್ತು. ಸೆಕೆಂಡ್ ಪಾರ್ಟ್, ಕ್ವೀನ್ಸ್ ಆಫ್ ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಅಲ್ಲಿರೋ ಹೀರೋಯಿನ್ಸ್ ಬಗ್ಗೆ ಮಾತಾಡೋಣ. ನಂಬರ್ 1, ರಿಚಿತಾ ರಾಮ್ ಅವರು. ಇವರು ಆಲ್ಮೋಸ್ಟ್ 10 ಇಯರ್ಸ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಬಟ್ ರೀಸೆಂಟ್ ಆಗಿ ಕೂಲಿ ಸಿನಿಮಾದಲ್ಲಿ ಇವರ ಆಕ್ಟಿಂಗ್ಗೆ ತುಂಬಾ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಮತ್ತೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿರೋ ರೋಲ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದೇ ತರ ವರ್ಸಟೈಲ್ ರೋಲ್ಸ್ ನ ಇವರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಂಬರ್ 2ಗೆ ಹೋಗೋಣ. ಚೈತ್ರ ಜೆ ಆಚಾರ್. ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಚೆನ್ನಾಗಿದೆ. ರೀಸೆಂಟ್ ಆಗಿ ಬಂದಿರೋ ಅಪ್ಡೇಟ್ ಪ್ರಕಾರ ಪ್ರಭಾಸ್ ಅವರ ಫೌಜಿ ಸಿನಿಮಾದಲ್ಲಿ ಇವರಿದ್ದಾರೆ. ಇವರು ಮಾಡಿರೋ ಎಲ್ಲಾ ಸಿನಿಮಾದಲ್ಲೂ ಇವರ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದೆ. ನಂಬರ್ 3, ಸಂಜನಾ ಆನಂದ್ ಅವರು. 2025ರಲ್ಲಿ ರಾಯಲ್ ಮತ್ತೆ ಎಕ್ಕಾ ಸಿನಿಮಾದಲ್ಲಿ ಫೀಮೇಲ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಬ್ಯಾಂಗಲ್ ಬಂಗಾರಿ ಆಗಿ ಎಲ್ಲರ ತಲೆಯಲ್ಲಿ ಉಳ್ಕೊಂಡಿದ್ದಾರೆ. ಇವರು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಒಂದ್ ಸಿನಿಮಾ ಮಾಡಿದ್ರು. ನಂಬರ್ 4, ಆಶಿಕಾ ರಂಗನಾಥ್. ಇವರು ತೆಲುಗು ಮತ್ತೆ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ರೀಸೆಂಟ್ ಆಗಿ ಕನ್ನಡದ ಗತಾವೈಭವ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಚಿರಂಜೀವಿ ಅವರ ವಿಶ್ವಾಂಬರ ಸಿನಿಮಾದಲ್ಲಿ ಕೂಡ ಇವರಿದ್ದಾರೆ. ನಂಬರ್ 5, ಸಿರಿ ರವಿಕುಮಾರ್. ಇವರು ರೀಸೆಂಟ್ ಆಗಿ ZEE5 ಇಂದ ಬಂದ ಶೋಧ ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. O2 ಸಿನಿಮಾದಲ್ಲಿ ಇದ್ದಾರೆ. ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾದಲ್ಲಿ ಇವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿದೆ. ಇನ್ನೂ ಹೆಚ್ಚು ಚಾನ್ಸ್ ಸಿಗ್ಬೇಕು ಇವ್ರಿಗೆ. ನಂಬರ್ 6, ಖುಷಿ ರವಿ ಅವರು. ಇವರ ದಿಯಾ ಸಿನಿಮಾಯಿಂದ ತುಂಬಾ ರೀಚ್ ಆದ್ರು. ರೀಸೆಂಟ್ ಆಗಿ ಅಯ್ಯನ ಮನೆ ವೆಬ್ ಸೀರೀಸ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ರು. ನವೆಂಬರ್ 21ಗೆ ರಿಲೀಸ್ ಆಗಿರೋ ಫುಲ್ ಮೀಲ್ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಪಾತ್ರ ಇದೆ. ಬಟ್ ಇವ್ರಿಗೂ ಕೂಡ ಇನ್ನ ಹೆಚ್ಚು ಚಾನ್ಸ್ ಸಿಗ್ಬೇಕು. ಅಂಕಿತಾ ಅಮರ್. ಇವರು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ನೆಕ್ಸ್ಟ್ ಉಪೇಂದ್ರ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಆಡಿಯನ್ಸ್ಗೆ ಇವರು ರೀಚ್ ಆಗ್ತಾರೆ ಅಂತ ಅನ್ಸುತ್ತೆ. ನಂಬರ್ 8, ರುಕ್ಮಿಣಿ ವಸಂತ್. ಇವರಿಗೆ ಈಗ ತುಂಬಾ ಡಿಮ್ಯಾಂಡ್ ಇದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ಇವರು ಇದ್ದಾರೆ. ಸಪ್ತ ಸಾಗರದ ಆಚೆಲೋ ಸಿನಿಮಾದಿಂದ ಒಂದಿಷ್ಟು ಆಡಿಯನ್ಸ್ಗೆ ಹತ್ರ ಆಗಿದ್ರು ಅಂಡ್ ಅದರಿಂದ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಚಾನ್ಸ್ ಸಿಕ್ತು. ಬಟ್ ಕಾಂತಾರ ಸಿನಿಮಾದಿಂದ ಇವರ ಗ್ರಾಫ್ ತುಂಬಾ ಮೇಲೋಯ್ತು. ನೆಕ್ಸ್ಟ್ ಇವರು ಸಿಕ್ಕಿರೋ ರೆಕಗ್ನಿಷನ್ ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಒಳ್ಳೆ ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡಬೇಕು. ನಂಬರ್ 9, ರೀಶ್ಮಾ ಅವರು. ಇವರು ಏಕಲವ್ಯ ಸಿನಿಮಾಯಿಂದ ಎಂಟ್ರಿ ಆದ್ರು. ನೆಕ್ಸ್ಟ್ ಬಾನದಾರಿಯಲ್ಲಿ, ವಾಮನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. UI ನ ಟ್ರೋಲ್ ಸಾಂಗ್ ಇಂದ ತುಂಬಾ ಕಡೆ ರೀಚ್ ಆದ್ರು. ಆದ್ರೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದರ ಪಾತ್ರ ಸಿಕ್ಕಿಲ್ಲ. KD ಸಿನಿಮಾದ ಪೋಸ್ಟರ್ ನೋಡಿದ್ರೆ ಖಡಕ್ ಆಗಿದೆ, ಕಾದು ನೋಡ್ಬೇಕು. ಬರೇ ಸಿನಿಮಾ ಅಲ್ದಲೆ ವೆಬ್ ಸೀರೀಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. OTTಲಿ ಎಲ್ಲಾ ಕಡೆ ರೀಚ್ ಆಗ್ಬೋದು. ಆ ಆಪ್ಷನ್ಸ್ ಕೂಡ ಇವರು ಯುಟಿಲೈಸ್ ಮಾಡ್ಕೊಂಡ್ರೆ ಹೆಲ್ಪ್ ಆಗ್ಬೋದು. ಇನ್ನು ಅಮೃತ ಅವರಿದ್ದಾರೆ, ಮಾಳ್ವಿಕಾ ಅವರಿದ್ದಾರೆ, ಮಿಲನಾ ಅವರಿದ್ದಾರೆ. ಹೇಳ್ತಾ ಹೋದ್ರೆ ಇನ್ನ ಸಾಕಷ್ಟು ಒಳ್ಳೆ ಪರ್ಫಾರ್ಮರ್ಸ್ ಇದ್ದಾರೆ. ನಾವು ಯಾರನ್ನಾದ್ರೂ ಮರ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.